ಇನ್ನು ಬೆಳಗಾವಿ ಲೋಕಸಭಾ ಬಿಜೆಪಿಯ ಅಭ್ಯರ್ಥಿಯಾಗಿ ಶೆಟ್ಟರ್ ಆಯ್ಕೆಯಾಗಿದ್ದಾರೆ. ಅಭ್ಯರ್ಥಿ ಘೋಷಣೆಯಾದರೂ ಕೂಡ ಇನ್ನು ಜಗದೀಶ್ ಶೆಟ್ಟರ್ ಜಿಲ್ಲೆಗೆ ಕಾಲಿಟ್ಟಿಲ್ಲ. ಟಿಕೆಟ್ ಬಳಿಕ ಬೆಳಗಾವಿಗೆ ಹೋಗೋದಾಗಿ ಜಗದೀಶ್ ಶೆಟ್ಟರ್ ಈ ಮುಂಚೆ ಹೇಳಿದ್ರು. ಬಟ್ ಟಿಕೆಟ್ ಘೋಷಣೆ ಮುನ್ನವೂ ಕೂಡ ಬೆಳಗಾವಿಗೆ ಭೇಟಿ ಕೊಟ್ಟಿಲ್ಲ. ಟಿಕೆಟ್ ಘೋಷಣೆ ಆದ್ಮೇಲೂ ಕೂಡ ಇದುವರೆಗೂ ಬೆಳಗಾವಿಗೆ ವಿಸಿಟ್ ಮಾಡಿಲ್ಲ. ಶೆಟ್ಟರ್ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ ಬೆಳಗಾವಿಯ ಬಿಜೆಪಿ ಕಾರ್ಯಕರ್ತರು. ಶೆಟ್ಟರ್ ಭೇಟಿ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಚರ್ಚೆ ಶುರುವಾಗಿದೆ. ಮತ್ತೊಂದು ಕಡೆ ಸ್ಥಳೀಯ ನಾಯಕರೇ ರಿವರ್ಸ್ ಆಗೋ ಆತಂಕ ಕೂಡ ಶೆಟ್ಟರ್ರನ್ನ ಕಾಡ್ತಾ ಇದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಸ್ಥಳೀಯ ನಾಯಕರ ಆತಂಕ ಎದುರಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಅವರು ಒಲ್ಲದ ಮನಸ್ಸಿಂದಾನೇ ಒಂದ್ ರೀತಿ ಬೆಳಗಾವಿ ಟಿಕೆಟ್ ಅನ್ನ ಒಪ್ಕೊಂಡ್ರೇನೋ ಅನ್ನೋ ಹಾಗೆ. ಬಟ್ ಈಗ ಅದು ಗೊತ್ತಾಗ್ತಾ ಇದೆಯಾ, ಯಾಕೆ ಕ್ಷೇತ್ರಕ್ಕೆ ಇನ್ನೂ ವಿಸಿಟ್ ಮಾಡಿಲ್ಲ? ಏನಾದರೂ ಕಾರಣ ಇದೆಯಾ, ಅಥವಾ ಸ್ಥಳೀಯ ನಾಯಕರ ವಿರೋಧಕ್ಕೆ ಹೆದರಿ ಸುಮ್ಮನಿದಾರ ಜಗದೀಶ್ ಶೆಟ್ಟರ್? ಹೇಗೆ? ಏನು ಜಗದೀಶ್ ಶೆಟ್ಟರ್ ಅವರ ಹೆಸರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ವಿಚಾರ ಏನು ಗೊತ್ತಾಯಿತು, ಅವಾಗಿನಿಂದಲೂ ಸಹ ಏನಂತಂದರೆ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಮುಖಂಡರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಹೊರಗಿನವರಿಗೆ ಅವಕಾಶ ಬೇಡ, ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೂ ಸಹ ಏನಂತಂದರೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಟಿಕೆಟನ್ನು ಕೊನೆ ಗಳಿಗೆಯಲ್ಲಿ ಘೋಷಣೆ ಮಾಡಲಾಗಿದೆ. ನೋಡಿ ವಿಜಯ್, ಪ್ರಮುಖವಾಗಿ ಏನಂತಂದರೆ ಏನು ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಸ್ಪರ್ಧೆ ಮಾಡ್ತೀನಿ ಅಂತ ಒಪ್ಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಬೆಳಗಾವಿಗೆ ಆಗಮಿಸಿ ಇಲ್ಲಿ ಸ್ಥಳೀಯ ನಾಯಕರ ಜೊತೆ ಇದುವರೆಗೂ ಸಹ ಯಾವುದೇ ರೀತಿ ಮಾತುಕತೆಯನ್ನು ಮಾಡಿಲ್ಲ. ಜೊತೆಗೆ ಏನಂತಂದರೆ ಫೋನ್ನಲ್ಲೇ ಸಂಪರ್ಕ ಮಾಡ್ತಾ ಇದ್ದಾರೆ, ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಜಗದೀಶ್ ಶೆಟ್ಟರ್ ಇದುವರೆಗೂ ಸಹ ಏನಂತಂದರೆ ಬೆಳಗಾವಿ ಜಿಲ್ಲೆಗೆ ಕಾಲಿಟ್ಟಿಲ್ಲ. ಹಾಗಾಗಿ ಸಹಜವಾಗಿ ಜಗದೀಶ್ ಶೆಟ್ಟರ್ ನಡೆ ಭಾಳಷ್ಟು ಏನಂತಂದರೆ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ತಮ್ಮ ಹೆಸರು ಘೋಷಣೆಗೆ ಮುನ್ನವೂ ಸಹ ಏನಂತಂದರೆ ಬೆಳಗಾವಿ ಜಿಲ್ಲೆಗೆ ಆಗಮಿಸಿ ಇಲ್ಲಿನ ಏನು ಕಾರ್ಯಕರ್ತರಿದ್ದಾರೆ, ನಾಯಕರಿದ್ದಾರೆ, ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಅದಾದ ನಂತರ ಈಗ ಏನು ಕಳೆದ 2 ದಿನಗಳ ಹಿಂದೆ ಏನಂತಂದರೆ ಹೆಸರು ಪ್ರಕಟ ಆಗಿದೆ, ಬೆಳಗಾವಿ ಜಿಲ್ಲೆ ಅಧಿಕೃತ ಅಭ್ಯರ್ಥಿ ಅಂತೇಳಿ ಘೋಷಣೆ ಆಗಿದೆ. ಆದರೂ ಸಹ ಏನಂತಂದರೆ ಬೆಳಗಾವಿ ಜಿಲ್ಲೆಗೆ ಆಗಮಿಸ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಏನಂತಂದರೆ ಶೆಟ್ಟರ್ ಅವರು ಯಾಕೆ ಬೆಳಗಾವಿ ಜಿಲ್ಲೆಗೆ ಬರ್ತಾ ಇಲ್ಲ, ಜೊತೆಗೆ ಏನಂತಂದರೆ ಈ ಘೋಷಣೆಯಾಗಿ 2-3 ದಿನಗಳು ಕಳೆದರೂ ಸಹ ಬೆಳಗಾವಿಗೆ ಬಂದು ಇಲ್ಲಿ ಸಭೆಯನ್ನು ಮಾಡುವಂಥದ್ದು, ಪ್ರಚಾರ ಕೈಗೊಳ್ಳುವಂಥದ್ದು ಇದ್ಯಾವುದನ್ನು ಮಾಡ್ತಾ ಇಲ್ಲ. ಕೇವಲ ಏನಂತಂದರೆ ಹುಬ್ಬಳ್ಳಿಯಲ್ಲಿ ಕುಳಿತುಕೊಂಡು ಏನಂತಂದರೆ ಫೋನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಏನಂತಂದರೆ ಮತ್ತೆ ಏನಂತಂದರೆ ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನವನ್ನು ಮೂಡಿಸುವಂತೆ ಮಾಡಿದೆ. ಇದ್ರ ಜೊತೆಗೆ ಏನಂತಂದರೆ ಶೆಟ್ಟರು ಯಾವಾಗ ಬೆಳಗಾವಿಗೆ ಬರ್ತಾರೆ ಅನ್ನೋ ಪ್ರಶ್ನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಜಗದೀಶ್ ಶೆಟ್ಟರ್ ನಡೆ ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.